ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಮಾರ್ಚ್ 17. ನಾವಿವತ್ತು ಮಲ್ಲೇಶ್ವರದ 8th ಕ್ರಾಸಿಗೆ ಬಂದಿದ್ದೀವಿ. ಹಬ್ಬದ ಶಾಪಿಂಗ್ ಮಾಡೋಣ ಅಂಥೇಳಿ. ಹಾಗೆ ಮಾರ್ಚ್ 19ಕ್ಕೆ ಖುಷಿ ಹುಟ್ಟು ಹಬ್ಬ ಇದೆ, ಅವಳಿಗೂ ಏನಾದರೂ ಕೊಡಿಸೋಣ ಅಂಥೇಳಿ ಬಂದಿದ್ದೀವಿ. ನೋಡಿ ಎಷ್ಟು ರಶ್ ಇದೆ, ತುಂಬ ಜನ ಹಬ್ಬದ ಶಾಪಿಂಗಿಗೆ ಅಂತ ಎಷ್ಟೊಂದು ಜನ ಬಂದಿದ್ದಾರೆ ಇಲ್ಲಿ ನಮ್ಮ ಥರನೇ. ಹಾಗೆ ರೋಡ್ ಸೈಡಲ್ಲೇ ಒಳ್ಳೊಳ್ಳೆ ಟಾಪ್ಸ್ ಎಲ್ಲ ಇಟ್ಕೊಂಡಿದ್ರು, ಶಾರ್ಟ್ ಟಾಪ್ಸ್ ಎಲ್ಲ. ನಾನು ಮತ್ತು ಖುಷಿ ಎರಡೆರಡು ತೊಗೊಂಡ್ವಿ, ಚೆನ್ನಾಗಿರುತ್ತೆ ನೋಡೋಣ ಅಂತೇಳಿ. ತುಂಬ ಜನ ತೊಗೊಳ್ತಾ ಇದ್ರು. ನೀನು ಬೇಕಾ ಕರ್ಚಿಫ್ ತಗೊಂಡ್ರೆ ತಗೋ. ಹಾಂ ಒಂದು ತಗೋ ಅಮ್ಮ. ಇವಾಗ ಸೆಕೆಗಾಲನಲ್ಲಿ ನಾ ಇದೆ ತಗೋತೀನಿ. ಎಷ್ಟು ಇದು ಒಂದಕ್ಕ 12 ಇರುತ್ತೆ. ಹಾಂ ಚಲೋ ಇದೆ ತಗೋ. ಬೇರೆ ಯಾವ ಡಿಸೈನ್ ಇದೆ? ಹೋಗಿ ನೆಲ್ಲಿಕಾಯಿ ತಗೊಂಡ್ಬಂದ್ರಿ, ಇಬ್ರು ಸೇಮ್ ತಗೊಂಡು ಬಂದ್ರು, ಹೋಗೋದು ಬೇರೆ ಬೇರೆ ಕಡೆ. ಹಾಗೆ ಇಲ್ಲಿ ಮಲ್ಲೇಶ್ವರದಲ್ಲಿ ಸಾಯಿರಾಮ್ ಚಾಟ್ಸ್ ಚೆನ್ನಾಗಿರುತ್ತೆ ಅಂತೇಳಿ ತಿನ್ನೋಣ ಅಂತ ಬಂದ್ವಿ. ಹಾಗೆ ಅದರ ಪಕ್ಕದಲ್ಲಿ ನ್ಯಾಚುರಲ್ ಐಸ್ ಕ್ರೀಮ್ ಇರ್ತಿತ್ತು ಮೊದಲು, ಮಾವಿನ ಹಣ್ಣು, ಹಲಸಿನ ಹಣ್ಣು, ಹಾಗೆ ಚಿಕ್ಕು ಹಣ್ಣು, ಇದರಿಂದೆಲ್ಲ ಮಾಡಿಕೊಡ್ತಾ ಇದ್ರು. ಅದು ಸಿಗತ್ತೆ ಅಂತ ನೋಡಿದ್ವಿ, ಆದರೆ ಅದು ಕ್ಲೋಸ್ ಆಗಿತ್ತು. ಬೋಟಿ ಮಸಾಲ, ಪಾನಿಪುರಿ, ಮಸಾಲ ಪುರಿ, ಅದೆಂತ ನಿನ್ನ ಹತ್ರ ಅದು ಸ್ಟೂಡೆಂಟ್ಸ್ ಸ್ಪೆಷಲ್. ಹಾಗೆ ಈಗ ಹಸ್ಬೆಂಡ್ ಬಟ್ಟೆ ಶಾಪಿಂಗಿಗೆ ಬಂದ್ವಿ. ಇಲ್ಲೊಂದು ಸ್ವಲ್ಪ ಮಾಡಿ ನಾಳೆ ಅರೇನ್ ಮಾಲಲ್ಲಿ ಸ್ವಲ್ಪ ತೊಗೊಳ್ಳೋದಿದೆ. ಈಗಾಗಲೇ ಸಂಜೆ ಆಗಿಬಿಡ್ತು, ಜಾಸ್ತಿ ಹೊತ್ತು ಇರೋಕ್ಕಾಗಲ್ಲ. ಅದಕ್ಕೆ ಎಷ್ಟಾಗತ್ತೆ ಅಷ್ಟು ಇವತ್ತು ಶಾಪಿಂಗ್ ಆಯಿತು, ನಮ್ಮದೆಲ್ಲ ನಾಳೆ ಅಂತ ಸುಮ್ಮನಾದ್ವಿ. ನಾನು ಲಿಂಬೆಹಣ್ಣು ಮತ್ತು ನೆಲ್ಲಿಕಾಯಿ ತೊಗೊಂಡು ಬಂದೆ. ಹಸ್ಬೆಂಡ್ ಕೂಡ ಸೇಮ್ ಲಿಂಬೆಹಣ್ಣು ನೆಲ್ಲಿಕಾಯಿ ತಂದರು. ಅವ್ರು ಬೇರೆ ಕಡೆ ಹೋಗಿದ್ರು ತರಕ್ಕೆ. ನೈಟ್ ಡಿನ್ನರ್ಗೆ ನಾವು ಪ್ರಿಯದರ್ಶಿನಿಗೆ ಬಂದ್ವಿ. ಚಾಟ್ಸ್ ಎಲ್ಲ ತಿಂದಿದ್ವಲ್ಲ, ಆಮೇಲೆ ಹೊಟ್ಟೆ ಉರಿಯೆಲ್ಲ ಆಗಿಬಿಡತ್ತೆ ಅಂತೇಳಿ ಬರೀ ಮೊಸರನ್ನ ತೊಗೊಂಡ್ವಿ. 4 ಜನರಿಂದ 2 ಮೊಸರನ್ನ ತೊಗೊಂಡ್ವಿ. ಅದಾದಮೇಲೆ ಪ್ರಿಯದರ್ಶಿನಿ ಸ್ಪೆಷಲ್ ಐಸ್ ಕ್ರೀಮ್ ತೊಗೊಂಡ್ವಿ. ಯಾವಾಗಾದರೂ ಚೆನ್ನಾಗಿರುತ್ತೆ ಅಂತ ತೊಗೊಳ್ತೀವಿ ಬಂದಾಗ, ಒಳ್ಳೆ ಟೇಸ್ಟ್ ಇರುತ್ತೆ. ಇವಾಗ ತಿಂದಾಯಿತು, ಮನೆ ಕಡೆ ಬಂದ್ವಿ. ರಾತ್ರಿ ಬರುವಾಗ 11 ಗಂಟೆ ಆಗಿಬಿಟ್ಟಿತ್ತು. ಹಾಗೆ ಬೆಳಿಗ್ಗೆ ತಿಂಡಿಗೆ ನಾನು ಶಾವಿಗೆ ಬಾತ್ ಮಾಡಿದ್ದೆ. ದೋಸೆಗೇನು ನೆನೆಸಿರಲಿಲ್ಲ, ಬರೋದಕ್ಕೆ ಲೇಟ್ ಆಗುತ್ತೆ, ಮತ್ತು ದೋಸೆ ರುಬ್ಬೋದು, ಇಡ್ಲಿಗೆಲ್ಲ ರುಬ್ಬೋದು ಕಷ್ಟ ಅಂತೇಳಿ ಬೆಳಿಗ್ಗೆ ಶಾವಿಗೆ ಬಾತ್ ಮಾಡಿದೆ. ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಒಳ್ಳೆ ಉದುರಾಗಿ ಬಂದಿತ್ತು, ಚೆನ್ನಾಗಿತ್ತು. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ನಂತರ ನನಗೆ ಯಾವುದೇ ವ್ಲಾಗ್ ಮಾಡೋದಕ್ಕಾಗಿಲ್ಲ. ಮಾರನೇ ದಿವಸ ಈಗ ಈವ್ನಿಂಗ್ ಟೈಮಲ್ಲಿ ಮತ್ತೆ ಹೊರಗಡೆ ಹೊರಟಿದ್ದೀವಿ. ಈಗ ಜಸ್ಟ್ ಬೇಕಿಗೆ ಖುಷಿ ಬರ್ಡೇಗೆ ಕೇಕ್ ಆರ್ಡ್ರ್ ಕೊಟ್ಟೋಗೋಣ ಅಂತೇಳಿ ಬಂದಿದ್ದಾಯಿತು. ಓರಿಯೋ ಎಗ್ಲೆಸ್ ಕೇಕ್ನ ಆರ್ಡ್ರ್ ಕೊಟ್ಟು ಬಂದಾಯಿತು. ಇವಾಗ ಅಲ್ಲಿಂದ ಅರೇನ್ ಮಾಲ್ ಕಡೆಗೆ ಬಂದ್ವಿ, ನಮ್ಮದು ಶಾಪಿಂಗ್ ಇತ್ತು. ಹಾಗೆ ಇಲ್ಲಿ ನಾವೊಂದು 4-5 ಚೂಡಿ ತೊಗೊಂಡೆ. ನಂತರ ಜೀನ್ಸ್ ಪ್ಯಾಂಟ್ ತೊಗೊಂಡೆ 2, ಅದಕ್ಕೆ ಟಾಪ್ ತೊಗೊಂಡೆ. ಹಾಗೆ ಮಕ್ಕಳು ಕೂಡ ಡ್ರೆಸ್ ಎಲ್ಲ ತೊಗೊಂಡ್ರು. ಅಲ್ಲಿಂದ ಪರಿಗೆ ಬಂದ್ವಿ ಇಲ್ಲಿ ಊಟಕ್ಕೆ. ನಾಳೆ ಖುಷಿ ಬರ್ಡೇಗೆ ಎಲ್ಲೂ ಆಚೆ ಹೋಗೋಕ್ಕಾಗಲ್ಲ, ಹಬ್ಬ ಇದೆಯಲ್ಲ, ಅದಕ್ಕೆ ಇವತ್ತೇ ಹೋಟೆಲಿಗೆಲ್ಲ ಹೋದ್ರಾಯಿತು ಅಂತೇಳಿ ಈಗ ಹೋಟೆಲ್ ಕಡೆಗೆ ಬಂದ್ವಿ. ಮಳೆ ಕೂಡ ಬಂತು, ಅದಕ್ಕೆ ಒಳ್ಳೆ ಚಳಿ ವಾತಾವರಣ, ಗಾಳಿ ಬೀಸ್ತಾ ಇದೆ. ಖುಷಿ ಹತ್ರ ಹೇಳ್ತಾ ಇದೆ, ನೀನು ಹುಟ್ಟಿದ್ದು ಮಾರ್ಚ್ ತಿಂಗಳ ತುಂಬ ಸೆಕೆ ಇತ್ತು ಅವಾಗ, ಇವತ್ತು ನೋಡಿದ್ರೆ ಒಳ್ಳೆ ಚಳಿ ಗಾಳಿ ಬೀಸ್ತಾ ಇದೆ ಅಂತೇಳಿ. ವೆದರ್ ಕೂಡ ತುಂಬ ಚೆನ್ನಾಗಿತ್ತು, ಮಳೆ ಬಂದುಬಿಟ್ಟು.
ಇಲ್ಲಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಪರಿಯಲ್ಲಿ, ರೇಟ್ ಕೂಡ ಅಷ್ಟೇ ಕಾಸ್ಟ್ಲಿ ಇರುತ್ತೆ. ಸೂಪ್ ತೊಗೊಂಡ್ವಿ, ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಮೊಮೋಸ್ ತೊಗೊಂಡ್ವಿ, ಅದು ಕೂಡ ಚೆನ್ನಾಗಿತ್ತು. ನಂತರ ಸಮೋಸ ಚಾಟ್ಸ್ ತೊಗೊಂಡ್ವಿ. ಅದು ಕೊನೆಗೆ ಇದು ಕೊಡ್ತೀವಿ, ಅದರ ಬೀಡ ಕೊಡ್ತಾರೆ, ಇದು ಪಾನ್. ಲಾಸ್ಟಲ್ಲಿ ಪಾನ್ ಬೀಡ ಜ್ಯೂಸ್ ಕೊಟ್ಟಿದ್ರು, ಸಖತ್ತಾಗಿತ್ತು. ಎಲೆ ಸ್ಮೆಲ್ಲು ಹಾಗೆಯೇ ಸೋಂಪು ಎಲ್ಲ ಇತ್ತು, ಕೆಳಗಡೆ ಸೋಂಪೆಲ್ಲ ಸಿಕ್ತಿತ್ತು ಬಾಯಿಗೆ, ತುಂಬಾ ಚೆನ್ನಾಗಿತ್ತು. ಲಾಸ್ಟಲ್ಲಿ ನೋಡಿ ಇಲ್ಲಿ ಬಿಲ್ ಕೂಡ ತುಂಬ ಚೆನ್ನಾಗಾಯಿತು. ಇವತ್ತು ಹಬ್ಬ ಆಗಿರೋದ್ರಿಂದ ಮನೆ ಸುತ್ತಮುತ್ತಲು ಕ್ಲೀನ್ ಮಾಡಿ, ದೇವ್ರ ಮನೆ ಕ್ಲೀನ್ ಮಾಡಿ, ದೇವ್ರ ಮನೆ ರಂಗೋಲಿ ಹಾಕಿ, ಹಾಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಈಗ ಹೊಸ ಕಾರ್ಪೆಟ್ ಕೂಡ ಹಾಸಿದ್ದೀನಿ. ಇನ್ನು ಪಟ ಅಂತ ಅಡುಗೆ ಆಗಬೇಕು. ಅಡುಗೆ ಯಾವುದು ನನಗಿವತ್ತು ವ್ಲಾಗ್ ಮಾಡೋಕ್ಕಾಗಲ್ಲ. ಹಾಗೆ ಇವಾಗ ಒಬ್ಬಟ್ಟು ಮಾಡೋಣ ಅಂತೇಳಿ ತೆಂಗಿನಕಾಯಿ ತುರಿಯನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಬಿಟ್ಟು ಅದಕ್ಕೆ ಏಲಕ್ಕಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ತರಿ ಮಾಡ್ಕೊಳ್ಳೋಣ ಅಂತೇಳಿ. ಹಾಗೆ ಇಲ್ಲಿ ಕಡಲೆಬೇಳೆನ ಬೇಯಿಸಿಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಬೆಂದಿರಬೇಕು ಅದು, ಇಲ್ಲ ಅಂತಂದರೆ ಅಷ್ಟು ಚೆನ್ನಾಗಿ ಬರಲ್ಲ. ಕಡಲೆಬೇಳೆ ಒಬ್ಬಟ್ಟು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ಮತ್ತು ಜಾಸ್ತಿ ದಿವಸ ಇಟ್ಕೋಬೋದು. ಅದರಲ್ಲೂ ಇದಕ್ಕೆ ಗೋಧಿ ಹಿಟ್ಟು ಹಾಕಿ ಮಾಡ್ತೀವಲ್ಲ ನಾವು, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಈ ರೀತಿ ಚೆನ್ನಾಗಿ ಬೇಯಿಸಿಟ್ಕೋಬೇಕು. ಇವಾಗ ಇದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೋತೀನಿ. ಕಾಯಿಯನ್ನು ತರಿ ಮಾಡ್ಕೊಂಡಲ್ಲ, ಈಗ ಅದ್ರ ಜೊತೆಗೇ ಕಡಲೆಬೇಳೆ ಕೂಡ ಹಾಕ್ಕೋತೀನಿ, ಹಾಗೆ ಬೆಲ್ಲ ಕೂಡ ಹಾಕ್ಕೊಳ್ತೀನಿ. ಎಲ್ಲವನ್ನು ಮಿಕ್ಸಿಯಲ್ಲಿ ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಈಗ ಹೂರ್ಣಕ್ಕೆ ರೆಡಿ ಆಯಿತು. ಇದನ್ನ ಈಗ ಚೆನ್ನಾಗಿ ಕಾಯಿಸ್ಕೊತೀನಿ. ಚೆನ್ನಾಗಿ ಇದು ಕುದಿ ಬರುತ್ತಲ್ಲ, ಅವಾಗ ಕಾಯಿಸ್ಕೊಂಡ್ರೆ ಉಂಡೆ ಮಾಡಿಟ್ಕೊಂಡ್ರು ಚೆನ್ನಾಗಿರುತ್ತೆ, ಮತ್ತು ಕೆಡಲ್ಲ ಇದು. ಆ ರೀತಿ ಮಾಡಿಟ್ಕೊಂಡ್ರೆ ನೀವು 1 ವಾರ ಒಬ್ಬಟ್ಟು ಇಟ್ಕೊಂಡ್ರು ಕೆಡಲ್ಲ, ಪಾಕ ಬಂದುಬಿಡ್ತದೆ. ಚೆನ್ನಾಗಿ ಅಂದರೆ ಚೆನ್ನಾಗಿ ಕಾಯಿಸ್ಕೊಂಡ್ವಿ ಅಂತಂದರೆ. ಹಾಗೆಯೇ ಇದು ಉಂಡೆ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ, ಒಂದಿನಕ್ಕೆ ಹಾಳಾಗಿಬಿಡುತ್ತೆ. ಈಗ ಉಂಡೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಇಲ್ಲಿ ಹಿಟ್ಟು ಕೂಡ ಕಲಸಿಟ್ಕೊಂಡಿದ್ದೀನಿ. ಆಗಲೇ ಅರ್ಧ ಗಂಟೆ ಮುಂಚೆನೇ ನಾನಿಲ್ಲಿ ಗೋಧಿ ಹಿಟ್ಟನ್ನ ಕಲಸಿಟ್ಕೊಂಡಿದ್ದೀನಿ. ಈಗ ಇದನ್ನ ಲಟ್ಸಿ ನಾನು ರೆಡಿ ಮಾಡ್ತೀನಿ. ಹಿಟ್ಟಿನ ಹದ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಎಷ್ಟು ಬೇಕಷ್ಟು ತೆಳುವಾಗಿ ಲಟ್ಸ್ಬೋದಿತ್ತು. ನಮ್ಮ ಕಡೆನ ಲಟ್ಟಣಿಗೆ ಎಳ್ಕೊತಾ ತಿರ್ಸ್ಕೊತ ಬಂದರೆ ದಡಿ ಕೂಡ ಬರಲ್ಲ, ತುಂಬ ತೆಳುವಾಗಿ ಲಟ್ಟಿಸ್ಬೋದು. ಮತ್ತು ಹೂರಣ ಒಳಗೆಲ್ಲ ಕಡೆ ಹರಡ್ಕೊಂಡು ಬರಬೇಕು, ಆ ರೀತಿ ಇರಬೇಕು. ಆವಾಗ ಒಬ್ಬಟ್ಟು ತಿನ್ನೋದಕ್ಕೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಯುಗಾದಿ ಹಬ್ಬಕ್ಕೆ ಏನೇನು ಮಾಡ್ತಾ ಇದ್ದೀರಾ? ನಾನು ಕಡಲೆಬೇಳೆ ಒಬ್ಬಟ್ಟು ಮಾಡ್ತಾ ಇದ್ದೀನಿ, ಗೋಧಿ ಹಿಟ್ಟು ಹಾಕ್ಬಿಟ್ಟು. ಇದನ್ನ ರೆಸಿಪಿನ ನಾನು ಶೇರ್ ಮಾಡ್ತಾ ಇಲ್ಲ, ಆಲ್ರೆಡಿ ಗಾಯತ್ರಿ ಕಿಚನಲ್ಲಿ ಶೇರ್ ಮಾಡಿದ್ದೆ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ತುಂಬ ಚೆನ್ನಾಗಿರುತ್ತೆ ಗೋಧಿ ಹಿಟ್ಟಲ್ಲಿ ಮಾಡುವಂಥದ್ದು, ಮತ್ತು ಬೆಲ್ಲ ಇದೆಲ್ಲ ಬಳಸಿ ಮಾಡ್ತೀವಿ. ಒಳ್ಳೆ ಆರೋಗ್ಯಕ್ಕೂ ಒಳ್ಳೆಯದು, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಎಣ್ಣೆ ಹೋಳಿಗೆ ಮತ್ತು ಹಿಟ್ಟು ಹೋಳಿಗೆ 2 ಥರ ಮಾಡಿದ್ದೀನಿ. ಇವತ್ತು ಮಾರ್ಚ್ 19, ಖುಷಿ ಬರ್ಡೇ ಕೂಡ ಹೌದು. ಅವಳು ನಿನ್ನೆಯಿಂದ ಹೇಳ್ತಾ ಇದ್ಲಮ್ಮ ಹೋಳಿಗೆ ಮಾಡು ಅಂತ. ಬೆಳಗ್ಗೆ ಟೈಮ್ ಸಿಗಲ್ಲ ಅಂತ ಹೇಳ್ಬಿಟ್ಟು ನಾನು ಇವಾಗ ಮಾಡ್ತಾ ಇದ್ದೀನಿ. ಇವತ್ತು ನೆಲ್ಲಿಕಾಯಿ ಚಿತ್ರಾನ್ನ, ಮಾವಿನಕಾಯಿ ತಂಬಳಿ, ಬೀಟ್ರೂಟ್ನ ಹಸಿ, ಗೊಜ್ಜು, ಚಟ್ನಿ, ಸಾಂಬಾರಿಗೆ ಸುಮಾರು ಥರ ವೆರೈಟಿ ಮಾಡಿದ್ದೆ. ನಂತರ ಬೇವು ಬೆಲ್ಲ ಯಾವುದು ವಿಡಿಯೋ ಮಾಡೋದಕ್ಕಾಗಿಲ್ಲ, ಮತ್ತು ಪಾಯಸ ಮಾಡಿದ್ದೆ ನೈವೇದ್ಯಕ್ಕೆ. ತುಂಬ ಗಡಿಬಿಡಿಯಲ್ಲಿರೋದ್ರಿಂದ ಯಾವುದು ಕೂಡ ನನಗೆ ವಿಡಿಯೋ ಮಾಡೋದಕ್ಕಾಗೇ ಇಲ್ಲ. ಇವಾಗ ಈವ್ನಿಂಗ್ ಟೈಮಲ್ಲಿ ಕೇಕ್ ತಂದಿದ್ದಾಯಿತು. ಖುಷಿ ಹುಟ್ಟು ಹಬ್ಬ ಇರೋದ್ರಿಂದ ಈಗ ಅವಳು ಕೇಕ್ ಕಟಿಂಗ್ ಮಾಡೋದಕ್ಕೆ ಅಂತ ಕೂತಿದ್ದಾಳೆ. ಈಗ ಅಲ್ಲೆಲ್ಲ ಕೊಟ್ಟದ್ದು 6, 7 ಇತ್ತು, ಸಾರಿ 1, 7. ಇದಷ್ಟು ಫ್ರಾಸ್ಟಿಂಗ್ ಅದು ಇದಾಗುತ್ತೆ, ಹಿಡ್ಕೊಳ್ಳೋಕರೇನೋ ಇದಾಗಿದೆ. ಚಲೋ ಇದು ಓರಿಯೋ ಕೇಕ್. ಕೇಕ್ ಕಟ್ ಮಾಡು. ಇದು ಬೆಂಕಿ ಪಟ್ಟ ಮೇಲೆ ದೇವ್ರ ಮನೆ ದೇವ್ರ ಮನೆ ಭಾಳ ತೆಗೆದು ಅಲ್ಲಿ ದೀಪ ಹಚ್ಕೊಂಡು ನಮಗೂ ನಿಜವಾದ ನ್ಯೂ ಇಯರ್ಗೆ, ಅಂದರೆ ನಿಜವಾದಲ್ಲ, January 1 ಕೇಕ್ ಕಟ್ ಮಾಡಿದ್ದಿಲ್ಲ ಇದ್ರು ಮಾಡಾಳಿ. ಯುಗಾದಿ ನ್ಯೂ ಇಯರ್ ಕೇಕ್, ನಮ್ಮ ನ್ಯೂ ಇಯರಿಗೆ ಅಂತ ಪುಸ್ತಕಕ್ಕೆ ಬರ್ತಿದೆ. ಈ ಸಲ ನ್ಯೂ ಇಯರಿಗೆ ನಿನ್ನ ಬರ್ಡೇನು ಬಂತು. ನೀ ಬರ್ತಿಲ್ಲ ಹಬ್ಬ? ಫೋಟೋ ಹೊಡಿ ಒಂದು, ಅದಕ್ಕೆಲ್ಲ ಖುಷಿ ಮಾಡ್ಕೊಂಡು ನಿಂತ್ಕೊಳ್ಳೋಕ್ಕಲ್ಲ ಅಕ್ಕ, ನಿಂತ್ಕೊಂಡು ಚಲೋ ಗೊತ್ತಿಲ್ಲ.
ಹಿಂಗೆ ಡಾನ್ಸ್ ಮಾಡಿದ್ವಿ. ನಿಧಾನ ನಿಧಾನ ಇದು ಓಕೆ. ನಂಗೆ ಬೇರೆದಿಲ್ಲ. 10 ನಿಮಿಷ. ಹ್ಯಾಪಿ ಬರ್ಡೇ ಖುಷಿ. ದೇವ್ರು ಒಳ್ಳೇದು ಮಾಡಲಿ. ಅಪ್ಪ ಅದ್ನೇನಾಗ ಹಾಕಿದ್ರೆ ಇಡೀ ಫೋಮ್ನೇ ತಗೊಳ್ತಿದ್ದೆ ಹಾಕಲ್ಲ ಮುಖಕ್ಕೆ. ಅಕ್ಕ ಕೂದಲ್ಲ ಆರುಷಿ ಇಲ್ಲಿ ಅಕ್ಕನ ಬರ್ಡೇಗೆ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಫುಲ್ ಜೋಶಲ್ಲಿದ್ಲು ಅವಳು. ಅಕ್ಕನ ಮುಖಕ್ಕೆ ಹಾಗೆ ಹಚ್ತೀನಿ ಹೀಗೆ ಹಚ್ತೀನಿ ಅಂತ ಹೇಳ್ಬಿಟ್ಟು ನಿಧಾನ ಆಸೆ ಇದಕ್ಕೆಲ್ಲ ಇದು ಮಾಡಿ ಬಟ್ಟೆಗೆಲ್ಲ. ಇಲ್ಲ ಸ್ವಲ್ಪ ಅಯ್ಯೋ ಬಟ್ಟೆಗೆಲ್ಲ ಜಾಣ. ಗಡ್ಡ ಮಾಡ್ತೀಗ ಅಕ್ಕ ಹಂಗೆ 17 ಬಾಯ್ಸ್ ಆರ ಗಡ್ಡ ಮುಚ್ಚಂಗೆ ತಕ 6-7 ಮಾಡಿದೆ. ಡೇರಿ ಮಿಲ್ಕ್ ಬೇಬಿ ಡೇರಿ ಮಿಲ್ಕ್. ಸ್ಪಾನ್ಸರ್ ಇಲ್ಲ ಬಬ್ಲಿ. ಆಲ್ರೆಡಿ ನನಗೆ 2-3 ಕುರ್ತಿ ಇದೆಲ್ಲ ತೊಗೊಂಡು ಆಗಿದೆ ನಾನು. ಆರುಷಿ ಮತ್ತು ಅಮ್ಮನ ಸೈಡ್ ಅದು ಇದು ಕೂಡ ಆಶೆ ಕೊಟ್ಟಿರೋದು. ಸೊ ಅದೇ ಹಾಕೊಂಡಿದ್ದೀನಿ. ಹ್ಯಾಪಿ ಬರ್ಡೇ ಹೆಂಗಾರು ತಕ್ಕ. ಓಹೋ ಒಳಗರು ಅಕ್ಕನ ಮುಖದ ಬ್ಲಾಸ್ಟ್ ಮಾಡೋದು. ಮಾಡು ಮಾಡು. ಆ ಕೇಕ್ ತೆಗೆದು ಹೋಗ್ತೇನೆ. ನಾವು ಮುಂಚೆ ವಾಟ್ಸಪ್ ಹೆಂಗ್ ಮಾಡ್ತಾ ಇದೀನಿ ಕೆಳಗಡೆ ತಿರುಗ್ಸು. ಹೆಂಗ್ ಹೊಡಿತಾಳು ಗೊತ್ತಿಲ್ಲ. ರೊಟೇಟ್ ದಿಸ್ ವೇ ಇಲ್ಲಿ ಕೊಟ್ಟಿದ್ದಾನೆ. ತಿರುಗ್ಸೋದನ್ನ ಓ ಯೇ ನಾನೇ ಮಾಡ್ತೀನಿ. ನಂಗೆ ಒಂದು ಮಾಡಿ ಪ್ಲೀಸ್ ನೀವು ಒಳಗೆ ಗೊತ್ತಿಲ್ಲ. ನಂಗೆ ಗೊತ್ತಿಲ್ಲ ಹೆಂಗ್ ಮಾಡಿದೆ. ಓಪನ್ ದ ಮಾರ್ಕ್ ವಿತ್ ಆರೋ. ಆರುಷಿ ಗೊತ್ತಿಲ್ಲಗಿದ್ದೆ ಆಗುತ್ತದು. ನಂಗೆ ಗೊತ್ತಿತ್ತು ಅಂತ ಮಾಡೋಳು. ಓಪನ್ ದ ಕ್ಲಾಕ್ ಕೋಡೆ ಹೊಡಿಯಲ್ಲ ಗೊತ್ತಿಲ್ಲ ಅಕ್ಕಗೆ ಲೂಸರ್. ನಾ ಮಾಡ್ತೆ ಕೊಡು. ರುಚಿ ಮಾಡ್ತಿಲ್ಲ ಕೊಡು. ಕೊಟ್ರು ಮಾಡೋದು ಗೊತ್ತಿಲ್ಲ. ಸ್ಟ್ರಗಲ್ ಇವಾಗ ಮಾಡು. ಅದೆಲ್ಲ ಕೆಳಗಿದ್ ಮಾಡೋ. ನೀನೇ ಮಾಡಕ ಏನೇ ಇಟ್ಕೇಳಿ ಇದು ಆರುಷಿ ಕೇಳಪ್ಪ ನಾನು ಇಲ್ಲಿ ಇದಲ್ಲ ಯಾರ ಹತ್ರ ಫೋನ್ ಇಲ್ಲ ಅಂತ ಹಾಳೆ ಮಾಡ. ಅಕ್ಕ ರೆಡಿಯಾಗಿ ನಿಂತಿದ್ದು. ಅಕ್ಕ ರೆಡಿ ಲಗಿದ್ದಕ್ಕಾಗೋದ್ರೆ ಎಂತ ಆರುಷಿಗೆ ಎಲ್ಲ ಹೋದಲ್ಲ